ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಡೇಟ್ ಈಗಾಗಲೇ ಎಂಡ್ ಆಗಿದೆ. ಈಗಾಗಲೇ ಒಂದು ತಿದ್ದುಪಡಿ ಅಥವಾ ಒಂದು ಎಡಿಟ್ ಆಪ್ಷನ್ ಬಿಡ್ತಾರಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ 10/7/2026ರಿಂದ 13/7/2026ರವರೆಗೆ ಒಂದು ಎಡಿಟ್ ಆಪ್ಷನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಕರೆಕ್ಷನ್ನ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ಇಂಥ ಅಪ್ಡೇಟ್ಸ್ಗಳು ಕ್ವಿಕ್ಕಾಗಿ ಬರ್ತಾ ಇರ್ತವೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಬನ್ನಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಿಂದ ಅರ್ಜಿ ತಿದ್ದುಪಡಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೋಣ. ಈ ಒಂದು ಅಧಿಕೃತ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ ಇಲ್ಲಿ 2 ಅಪ್ಡೇಟ್ಗಳು ಬಂದಿದ್ದಾವೆ ನೋಡಿ. ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ತಿದ್ದುಪಡಿಯ ಲಿಂಕ್ ಬಂದಿದೆ. ಅದೇ ರೀತಿಯಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ತಿದ್ದುಪಡಿಗೆ ಸಂಬಂಧಿಸಿದ ಸೂಚನೆಗಳ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದ್ದಾವೆ. ಮೊದಲನೇದಾಗಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸನ್ನು ನೋಡಿಕೊಂಡು ಆಮೇಲೆ ಯಾವ ರೀತಿಯಾಗಿ ಎಡಿಟನ್ನು ಮಾಡ್ಕೋಬೋದು ಅಂತ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ಏನೇನು ಸೂಚನೆಗಳನ್ನು ನೀಡಿದ್ದಾರೆ ಅಂತ ನೋಡ್ಕೋಣ. ನೋಡಿ, ಯಾವ ರೀತಿಯಾಗಿ ಇಲ್ಲಿ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ತಿದ್ದುಪಡಿಯನ್ನು ಮಾಡ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಹಾಕುವಾಗ 5 ಹಂತಗಳಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ನ ಹಾಕಿದ್ರಲ್ಲ, ಅದೇ ರೀತಿಯಾಗಿ ಸೇಮ್ ಇರುತ್ತೆ. ಬಟ್ ಸ್ಟೆಪ್ 1ನಲ್ಲಿ ಏನು ಒಂದು ಇನ್ಫಾರ್ಮೇಷನ್ ನೀವು ರಾಂಗ್ ಹಾಕಿರುತ್ತಲ್ಲ ಅದನ್ನು ಕರೆಕ್ಷನ್ನ ಮತ್ತೊಮ್ಮೆ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕಡೆ ಯಾವುದೇ ರೀತಿ ಇನ್ಫಾರ್ಮೇಷನ್ ನನಗೆ ಕರೆಕ್ಷನ್ ಬೇಡ, ಓನ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಮಾತ್ರ ಬೇಕಾಗಿದೆ ಅಂದರೆ ನೀವು ಡೈರೆಕ್ಟಾಗಿ ಒಂದು ಫೋಟೋ ಸಿಗ್ನೇಚರ್ನ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಂಡು ಸಬ್ಮಿಟನ್ನು ಮಾಡೋದಿರುತ್ತೆ. ಈ ರೀತಿಯಾಗಿ ಪ್ರೊಸೆಸ್ ಇದೆ ನೋಡಿ. ಯಾವ ರೀತಿಯಾಗಿ ನೀವು ಲಾಗಿನ್ ಆಗಬೇಕಂತ ಅದನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಿಲ್ಲ, ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕೊಂಡು ಒಂದು ಮೊಬೈಲ್ ನಂಬರ್ಗೆ ಒಂದು ವಾಟ್ಸಪ್ ಮೂಲಕ ಒಂದು OTP ಹೋಗುತ್ತೆ. ಆ ಒಂದು OTP ಆಯ್ಕೆ ನೀವು ಇಲ್ಲಿ ಲಾಗಿನ್ ಆಗುತ್ತೆ ನೋಡಿ. ಈಗ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಆ OTP ಹಾಕಿ ನೀವು ಲಾಗಿನನ್ನು ಹಾಕ್ಬೋದು. ಇದು ಏನು ಇಂಪಾರ್ಟೆಂಟ್ ಇದೆ ಅಂದರೆ ಏನೇನು ಅಪ್ಡೇಟನ್ನು ಮಾಡ್ಬೋದು, ಏನು ಅಪ್ಡೇಟ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ ಅಂತ ಮೊದಲನೇದಾಗಿ ನೋಡ್ಕೋಣ. ನೋಡಿ, ಎಲ್ಲ ಅಭ್ಯರ್ಥಿಗಳಿಗೆ ಒಮ್ಮೆ ಮಾತ್ರ ಅರ್ಜಿ ತಿದ್ದುಪಡಿ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ತಿದ್ದುಪಡಿ ಮಾಡೋದ್ರಿಂದ ಏನೋ ಎಕ್ಸ್ಟ್ರಾ ಪೇಮೆಂಟ್ ಮಾಡುವಂತಿಲ್ಲ. ಒಮ್ಮೆ ಬಾರಿ ಪ್ರತಿಯೊಬ್ಬರಿಗೂ ಅರ್ಜಿ ತಿದ್ದುಪಡಿ ಮಾಡೋ ಅವಕಾಶವನ್ನು ಕೊಟ್ಟಿರ್ತಾರೆ. ಅಭ್ಯರ್ಥಿಗಳು ಫೋಟೋ, ಸಿಗ್ನೇಚರ್ ಸೇರಿದಂತೆ ಒಮ್ಮೆ ಮಾತ್ರ ಎಲ್ಲ ವಿವರಗಳನ್ನು ತಿದ್ದುಪಡಿ ಮಾಡ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಭ್ಯರ್ಥಿಗಳು ಪ್ರವರ್ಗ, ಕೆಟಗರಿ, ಮೀಸಲಾತಿ, ರಿಸರ್ವೇಷನ್ಸ್ ಮತ್ತು ಅರ್ಹತಾ ವಿವರಗಳಲ್ಲಿ ಬದಲಾವಣೆ ಏನಾದರೂ ಮಾಡಿದ್ದಲ್ಲಿ ಅರ್ಜಿ ಶುಲ್ಕ ಹೆಚ್ಚಳವಾದರೆ ಶುಲ್ಕದ ವ್ಯತ್ಯಾಸವನ್ನು ಮೊತ್ತವನ್ನು ಕಡ್ಡಾಯವಾಗಿ ಪಾವತಿಸಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ಒಂದಿಷ್ಟು ಅಭ್ಯರ್ಥಿಗಳು ಜನರಲ್ ಮೆರಿಟ್, OBC ಈ ರೀತಿ ಹಾಕಿರ್ತಾರೆ. ಅದು ಇನ್ ಕೇಸ್ ನಿಮ್ಮ ಜನರಲ್ ಮೆರಿಟ್ ಇತ್ತಂದರೆ ನಿಮಗೆ 750 ಈ ರೀತಿ ಫೀಸ್ ಇರುತ್ತೆ. ಏನಾದರೂ ಇನ್ ಕೇಸ್ ಎಕ್ಸ್ಟ್ರಾ ಪೇಮೆಂಟ್ ಬಂದರೆ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ. ನೀವು ಎಡಿಟ್ ಮಾಡಿದ ಮೇಲೆ ಅರ್ಜಿ ತಿದ್ದುಪಡಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ, ಕೊನೆಯದಾಗಿ ತಿದ್ದುಪಡಿ ಮಾಡಿದ ನಂತರ ಒಂದು ಫೈನಲ್ ಪ್ರಿಂಟೌಟ್ನ ನೀವು ಕಡ್ಡಾಯವಾಗಿ ತೆಗೆದು ಇಟ್ಕೊಳ್ಳೇಬೇಕು ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಡಿಟ್ನ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಇರುತ್ತೆ, ಈ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಡೈರೆಕ್ಟಾಗಿ ನೋಡ್ಕೊಳ್ಳೋಣ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡ್ಕೋಬೋದು ಅಂತ. ಈಗ ನಾನು ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಾವು ಡೈರೆಕ್ಟಾಗಿ ಎಡಿಟ್ ಯಾವ ರೀತಿ ಮಾಡೋ ಅಂತ ನೋಡ್ಕೋಣ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಅಲ್ಲಿ ತಿದ್ದುಪಡಿ ಮಾಡೋದಿತ್ತಂದರೆ ಸ್ಟೆಪ್ 1ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್, ನಂದು ಫೋಟೋ, ಸಿಗ್ನೇಚರ್ ಮಾತ್ರ ಇದೆ ಅಂದರೆ ಈ ಆಪ್ಷನ್ನ ಚೂಸ್ ಮಾಡ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತು, ಕ್ಯಾಪ್ಚಾ ಹಾಕಿ ಇಲ್ಲಿ ಜನರೇಟ್ OTP ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಜನರೇಟ್ OTP ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ OTP ಹ್ಯಾಸ್ ಬಿನ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತಿರುತ್ತೆ. ಯಾವುದೊಂದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ OTP ಹೋಗಿರುತ್ತೆ. ಅಲ್ಲಿ OTP ಹಾಕಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು OTP ನಿಮಗೆ ವಾಟ್ಸಪ್ನಲ್ಲಿ ಬಂದಿರುತ್ತೆ. ಯಾವ ನಂಬರ್ ಕೊಟ್ಟಿರ್ತೀರಲ್ಲ ವಾಟ್ಸಪ್ನಲ್ಲಿ ಬಂದಿರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು OTP ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಮತ್ತೊಮ್ಮೆ ಓಪನ್ ಆಯಿತು. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ನೆಲ್ಲ ಅಪ್ಲಿಕೇಶನ್ ಆಗುವಾಗ ಸ್ಟೆಪ್ ಬೈ ಸ್ಟೆಪ್ ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕಂತ ಅದೇ ಫಾರ್ಮೇ ಓಪನ್ ಆಗುತ್ತೆ. ನಿಮಗೆ ಎಲ್ಲಿ ಎಡಿಟ್ ಆಪ್ಷನ್ ಬೇಕು, ಏನು ಕರೆಕ್ಷನ್ ಮಾಡಬೇಕಲ್ಲ ಅಲ್ಲಿ ಮಾತ್ರ ಹೋಗಿ ಕರೆಕ್ಷನ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಇರುತ್ತೆ. ನಿಮ್ದು ಏನಾದರೂ ಜಿಮೇಲ್ ಚೇಂಜ್ ಮಾಡಿದ್ರೆ ಜಿಮೇಲ್ ಚೇಂಜ್ ಮಾಡ್ಕೊಳ್ಳಿ, ರಿಸರ್ವೇಷನ್ ಚೇಂಜ್ ಮಾಡ್ಕೊಳ್ಳಿತ್ತಂದರೆ ರಿಸರ್ವೇಷನ್ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಇನ್ಫಾರ್ಮೇಷನ್ ಏನೇನು ರಾಂಗ್ ಹಾಕಿದ್ರಲ್ಲ ಅದನ್ನ ಹಾಕ್ಕೊಳ್ಳಿ. ನನಗೆ ಕಂಡು ಬಂದಂಥ
ಎರರ್ಸ್ಗಳು ಏನಂದರೆ ಸಾಕಷ್ಟು ಅಭ್ಯರ್ಥಿಗಳು ಫಿಮೇಲ್ ಇದ್ದಿದ್ದು ಮೇಲ್ ಹಾಕಿರ್ತಾರೆ, ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಏನಾದರೂ ನೇಮು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮಿಸ್ಟೇಕ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವೇನಾದರೂ ಇಲ್ಲ ಸರ್ ನಾನು ಬೇರೆ ಡಿಸ್ಟಿಕ್ಕಿಗೆ ಅರ್ಜಿ ಸಲ್ಲಿಸ್ತೀನಿ ಅಂದರೆ ನೀವು ಮತ್ತೊಮ್ಮೆ ಚೇಂಜ್ ಮಾಡ್ಕೋಬೋದು, ಬೇರೆ ಡಿಸ್ಟಿಕ್ನೂ ಚೇಂಜ್ ಮಾಡ್ಕೋಬೋದು, ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ಕೊಳ್ಳಿ, ನಿಮಗೆ ಏನು ಚೇಂಜಸ್ ಬೇಕಾಗಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಚೇಂಜ್ ಮಾಡ್ಕೊಂಡು ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ಪ್ರಿವ್ಯೂ ಅಂತ ಇರುತ್ತೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಕರೆಕ್ಷನ್ ಮಾಡ್ಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದು ಸಲ ಏನಾದರೂ ನಿಮಗೆ ರಾಂಗ್ ಅನಿಸಿದೆಯಾ ಅಂತ. ಮತ್ತು ಏನು ಕರೆಕ್ಷನ್ ಮಾಡಿದ್ರಲ್ಲ ಅದನ್ನಷ್ಟೇ ಅಷ್ಟೇ ನೀವು ಚೆಕ್ ಮಾಡ್ಕೊಳ್ಳಿ, ಮತ್ತೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ರಾಂಗ್ ಹಾಕಿದ್ರಂತ ಅನಿಸ್ತಾ ಇದೆಯಲ್ಲ ಅದನ್ನು ಮಾತ್ರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಿಮಗೆ ಏನು ತೋರಿಸುತ್ತೆ ನೋಡಿ, 0 ರುಪೀಸ್, ಯಾವುದೇ ರೀತಿ ನೀವು ಫೀಯನ್ನು ಪೇ ಮಾಡೋವಂಥ ಅವಕಾಶವಿಲ್ಲ. ಈಗ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ ಕ್ಯಾಪ್ಚಾ ಹಾಕಿ ಡೈರೆಕ್ಟಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಯಾಪ್ಚಾ ಹಾಕೊಂಡಿದ್ದೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ಅಪ್ಡೇಟ್ ಸಕ್ಸಸ್ಫುಲಿ. ನೋಡಿ ಈಗ ನಿಮ್ಮದು ಅಪ್ಲಿಕೇಶನ್ ಕರೆಕ್ಷನ್ ಆಯಿತು. ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಏನು ಇರೋದಿಲ್ಲ. ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಇದನ್ನು ಮಾಡ್ಕೋಬೋದು, ತಿದ್ದುಪಡಿಯನ್ನು ಮಾಡ್ಕೋಬೋದು. ಸರ್ ನನಗೆ ಇದು ಆಯಿತು, ನನಗೆ ಫೋಟೋ ಸಿಗ್ನೇಚರ್ ಕರೆಕ್ಷನ್ನು ಮಾಡೋದೈತೆ ಅಂದರೆ ನೀವು ಮಾಡ್ಕೋಬೋದು. ಇಲ್ಲ ಸರ್ ನನಗೆ ಇಷ್ಟೇ ಇದೆ, ಒಂದು ಇನ್ಫಾರ್ಮೇಷನ್ನ ಎಡಿಟ್ ಮಾಡೋದಿತ್ತಂದರೆ ಅದನ್ನಷ್ಟೇ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ನೀವು ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕಾಗತ್ತೆ. ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಿಲ್ಲ ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ ID ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಹಾಕಿ ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಇಷ್ಟು ನೀಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫೈನಲ್ ಪ್ರಿಂಟೌಟ್ ಈ ರೀತಿಯಾಗಿ ಬರುತ್ತೆ. ಮೊಬೈಲ್ನಲ್ಲೇ PDF ಮೂಲಕ ಸೇವ್ ಆಗುತ್ತೆ. ನೋಡಿ ಏನು ಕರೆಕ್ಷನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಕೊನೆಯದಾಗಿ ಪ್ರಿಂಟೌಟ್ ಬರುತ್ತೆ. ನೋಡಿ ಇಲ್ಲಿ ಯಾವುದೇ ರೀತಿಯಾಗಿ ನಿಮ್ಮದು ಪೇಮೆಂಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಪೇಮೆಂಟ್ ಮಾಡಿದ್ದು ಇನ್ಫಾರ್ಮೇಷನ್ಸ್ ಬಂದಿರುತ್ತೆ. ಈ ರೀತಿ ಇನ್ಫಾರ್ಮೇಷನ್ ಬಂದಿರುತ್ತೆ. ಏನು ಕರೆಕ್ಷನ್ ಆದಮೇಲೆ ಕೊನೆಯದಾಗಿ ಒಂದು ಸಲ ಪ್ರಿಂಟೌಟ್ನ ತೆಗೆದುಕೊಂಡು ಬಿಡಿ. ನೋಡಿ ನಿಮ್ಮದು ಫೋಟೋ ಸಿಗ್ನೇಚರ್ ಅದೇ ಅಪ್ಲೋಡ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮದು ಫೋಟೋ ಸಿಗ್ನೇಚರ್ ಅದರಲ್ಲಿ ರಾಂಗ್ ಇತ್ತಂದರೆ ಅದನ್ನು ಎಡಿಟ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳಿ. ನಾನು ಎಡಿಟ್ ಮಾಡ್ಕೊಂಡೆ ಅಡ್ರೆಸ್ನಲ್ಲಿ, ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕಾಗಿ ನಾನು ಇಲ್ಲಿ ಅಡ್ರೆಸ್ನ ಎಡಿಟ್ ಮಾಡಿ ಮತ್ತೊಮ್ಮೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಫಾರ್ಮ್ನ ಎಡಿಟ್ ಕರೆಕ್ಷನ್ನ ಮಾಡಿಕೊಂಡು ಕೊನೆಯದಾಗಿ ಈ ರೀತಿಯಾಗಿ ಪ್ರಿಂಟೌಟ್ನ ತೆಗೆದುಕೊಂಡೆ. ಕೊನೆಯದಾಗಿ ಈ ರೀತಿಯಾಗಿ ನೀವು ಪ್ರಿಂಟೌಟ್ನ ತೆಗೆದುಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಆದಷ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದೂ ಡೌಟ್ಸನ್ನು ನೋಡಿಕೊಂಡು ಏನೋದಕ್ಕೆ ಸೊಲ್ಯೂಷನ್ಸ್ ಇದೆ ಅದನ್ನು ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ವಿಡಿಯೋನಾದರೂ ಮಾಡ್ತೀನಿ. ಆದರೆ ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಪ್ರತಿಯೊಬ್ಬರು ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಷನ್ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ ಮುಂಬರುವ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂಗೆ. ನೋಡಿ ಈ ರೀತಿಯಾಗಿ ಒಂದು ಕರೆಕ್ಷನ್ ಇದ್ದರೆ ಕರೆಕ್ಷನ್ನ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.